ಇದು ಮಹಾಭಾರತದಲ್ಲಿ ಬರುವ ಒಂದು ಸಣ್ಣ ಕತೆ. ಮಹಾಭಾರತದ ಯುದ್ಧ ಶುರುವಾಗುವುದಕ್ಕೂ ಮುನ್ನ ಒಂದು ನರಬಲಿ ಕೊಡುವುದು ಒಂದು ವಾಡಿಕೆ. ಆದರೆ ನರಬಲಿಗೆ ಕೊಡುವಂಥವರು ತುಂಬ ಶ್ರೇಷ್ಠರಾಗಿರಬೇಕು ಮತ್ತು ಎಲ್ಲದರಲ್ಲಿಯೂ ಪರಿಣಿತರಾಗಿರಬೇಕು. ಹಾಗಾಗಿ ಇಲ್ಲಿ ಎಲ್ಲದಕ್ಕೂ ಹೊಂದಿಕೆ ಆಗುವವರು ಎಂದರೆ 3 ಜನ. ಒಂದು ಕೃಷ್ಣ, ಮತ್ತೊಂದು ಅರ್ಜುನ, ಇನ್ನೊಂದು ಇರ್ವಾನ್. ಕೃಷ್ಣ ಅಂತೂ ನಮಗೆಲ್ಲ ತಿಳಿದಿದೆ ಯಾರೆಂದು, ಹಾಗೆಯೇ ಅರ್ಜುನ ಬಗ್ಗೆಯೂ ನಮಗೆ ತಿಳಿದಿದೆ. ಆದರೆ ಈ ಇರ್ವಾನ್ ಯಾರೆಂದು ನಿಮಗೆ ಗೊತ್ತೇ? ಈ ಇರ್ವಾನ್ ಅರ್ಜುನ ಮತ್ತು ನಾಗಕನ್ನಿಕೆ ಉಲುಪಿಯ ಮಗ. ಇರ್ವಾನ್ ಬಳಿ ಬಂದು ಈ ನರಬಲಿಯ ಬಗ್ಗೆ ಮಾತನಾಡಿದಾಗ ಇರ್ವಾನ್ ಹೇಳುತ್ತಾರೆ, ನಾನು ಬ್ರಹ್ಮಚಾರಿಯಾಗಿ ಸಾಯಲು ನನಗೆ ಇಷ್ಟ ಇಲ್ಲ. ನಾನು ಗೃಹಸ್ಥನಾಗಿ ಸಾಯಲು ಇಚ್ಛೆಪಡುತ್ತೇನೆ. ಸತ್ತ ಮೇಲೆಯೂ ನನ್ನ ಹೆಂಡತಿಯು ನನಗಾಗಿ ಅಳಬೇಕು ಎಂದು. ಹಾಗಾಗಿ ಅವನಿಗೆ ಕನ್ನಿಕೆಯನ್ನು ಹುಡುಕಲು ಹೋದಾಗ ಯಾರು ಸಾಯುವವರನ್ನು ಮದುವೆಯಾಗಲು ಇಷ್ಟಪಡುತ್ತಾರೆ? ಹಾಗಾಗಿ ಕೃಷ್ಣನೇ ಮೋಹಿನಿಯ ರೂಪದ ತಾಳಿ ಇರ್ವಾನನ್ನು ಮದುವೆಯಾಗುತ್ತಾನೆ. ಹೀಗೆ ಕೃಷ್ಣ ಮೋಹಿನಿಯ ರೂಪದಲ್ಲಿ ಇರ್ವಾನನ್ನು ಪತ್ನಿಯಾಗುತ್ತಾನೆ. ಆಮೇಲೆ ಇರ್ವಾನ್ ನರಬಲಿಯಾಗುತ್ತಾನೆ. ಆಗ ಮೋಹಿನಿ ಎಷ್ಟು ಅಳುತ್ತಾಳೆಂದರೆ ಅವಳು ಕೃಷ್ಣನ ರೂಪಕ್ಕೆ ಮರಳಿ ಬರುತ್ತಾಳೆ. ಆದರೆ ಈ ತ್ಯಾಗದ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಈ ಪಾಂಡವರ ಗೆಲುವಿಗೆ ಇರ್ವಾನನ ತ್ಯಾಗವೂ ಒಂದು ಕಾರಣ. ಇದು ಮಹಾಭಾರತದಲ್ಲಿ ಬರುವ ಒಂದು ಸಣ್ಣ ಕತೆ. ಮಹಾಭಾರತದ ಯುದ್ಧ ಶುರುವಾಗುವುದಕ್ಕೂ ಮುನ್ನ ಒಂದು ನರಬಲಿ ಕೊಡುವುದು ಒಂದು ವಾಡಿಕೆ. ಆದರೆ ನರಬಲಿಗೆ ಕೊಡುವಂಥವರು ತುಂಬ ಶ್ರೇಷ್ಠರಾಗಿರಬೇಕು ಮತ್ತು ಎಲ್ಲದರಲ್ಲಿಯೂ ಪರಿಣಿತರಾಗಿರಬೇಕು. ಹಾಗಾಗಿ ಇಲ್ಲಿ ಎಲ್ಲದಕ್ಕೂ ಹೊಂದಿಕೆ ಆಗುವವರು ಎಂದರೆ 3 ಜನ. ಒಂದು ಕೃಷ್ಣ, ಮತ್ತೊಂದು ಅರ್ಜುನ, ಇನ್ನೊಂದು ಇರ್ವಾನ್. ಕೃಷ್ಣ ಅಂತೂ ನಮಗೆಲ್ಲ ತಿಳಿದಿದೆ ಯಾರೆಂದು, ಹಾಗೆಯೇ ಅರ್ಜುನ ಬಗ್ಗೆಯೂ ನಮಗೆ ತಿಳಿದಿದೆ. ಆದರೆ ಈ ಇರ್ವಾನ್ ಯಾರೆಂದು ನಿಮಗೆ ಗೊತ್ತೇ? ಈ ಇರ್ವಾನ್ ಅರ್ಜುನ ಮತ್ತು ನಾಗಕನ್ನಿಕೆ ಉಲುಪಿಯ ಮಗ. ಇರ್ವಾನ್ ಬಳಿ ಬಂದು ಈ ನರಬಲಿಯ ಬಗ್ಗೆ ಮಾತನಾಡಿದಾಗ ಇರ್ವಾನ್ ಹೇಳುತ್ತಾರೆ, ನಾನು ಬ್ರಹ್ಮಚಾರಿಯಾಗಿ ಸಾಯಲು ನನಗೆ ಇಷ್ಟ ಇಲ್ಲ. ನಾನು ಗೃಹಸ್ಥನಾಗಿ ಸಾಯಲು ಇಚ್ಛೆಪಡುತ್ತೇನೆ. ಸತ್ತ ಮೇಲೆಯೂ ನನ್ನ ಹೆಂಡತಿಯು ನನಗಾಗಿ ಅಳಬೇಕು ಎಂದು. ಹಾಗಾಗಿ ಅವನಿಗೆ ಕನ್ನಿಕೆಯನ್ನು ಹುಡುಕಲು ಹೋದಾಗ ಯಾರು ಸಾಯುವವರನ್ನು ಮದುವೆಯಾಗಲು ಇಷ್ಟಪಡುತ್ತಾರೆ? ಹಾಗಾಗಿ ಕೃಷ್ಣನೇ ಮೋಹಿನಿಯ ರೂಪದ ತಾಳಿ ಇರ್ವಾನನ್ನು ಮದುವೆಯಾಗುತ್ತಾನೆ. ಹೀಗೆ ಕೃಷ್ಣ ಮೋಹಿನಿಯ ರೂಪದಲ್ಲಿ ಇರ್ವಾನನ್ನು ಪತ್ನಿಯಾಗುತ್ತಾನೆ. ಆಮೇಲೆ ಇರ್ವಾನ್ ನರಬಲಿಯಾಗುತ್ತಾನೆ. ಆಗ ಮೋಹಿನಿ ಎಷ್ಟು ಅಳುತ್ತಾಳೆಂದರೆ ಅವಳು ಕೃಷ್ಣನ ರೂಪಕ್ಕೆ ಮರಳಿ ಬರುತ್ತಾಳೆ. ಆದರೆ ಈ ತ್ಯಾಗದ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಈ ಪಾಂಡವರ ಗೆಲುವಿಗೆ ಇರ್ವಾನನ ತ್ಯಾಗವೂ ಒಂದು ಕಾರಣ.